ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಹಿ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಪ್ಯಾನ್ನಾಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಬೆಂಡೆಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ತಿಂದು ಲಾಲ್ಬಾಗ್ ಕಡೆ ಹೊರಡಬೇಕು. ಹಾಗಾಗಿ ಇದು ಸಿಂಪಲ್ ರೆಸಿಪಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಬೆಂಡೆಕಾಯಿ ಲೋಳೆ ಅಂಶ ಬರಬಾರ್ದು ನಾವು ಮಿಕ್ಸಿಗೆ ಹಾಕಿದ್ರೆ, ಚಟ್ನಿ ಮಾಡಿಕೊಂಡ್ರೆ. ಹಾಗಾಗಿ ಬೆಂಡೆಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ, ಅಂದರೆ ಸ್ವಲ್ಪ ಚಟ್ನಿ ಬೇಕು, ಹಾಗಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅರ್ಜೆಂಟಾಗಿ ಮಾಡಿಕೊಂಡು, ಮತ್ತು ಬೆಂಡೆಕಾಯಿ ಒಳ್ಳೇದು ಕೂಡ ಆರೋಗ್ಯಕ್ಕೆ, ತುಂಬ ತಂಪು, ಇದು ತಿನ್ನಬೇಕು. ಹಾಗೆ ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮೂರನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಇದು ಹುರಿದಿಟ್ಟಿದ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ವಾಟರ್ ಆ್ಯಡ್ ಮಾಡಿ ರುಬ್ಕೊಂಡ್ರೆ ಆಯಿತು. ಇಷ್ಟೇ ಸಿಂಪಲ್ ಚಟ್ನಿ. ಇದು ಎಮರ್ಜೆನ್ಸಿಗೆ ತುಂಬ ಬೇಗ ಆಗೋವಂಥ ಚಟ್ನಿ. ಮತ್ತು ನನಗೆ ತುಂಬ ಇಷ್ಟ. ಚಪಾತಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನೋದು ಯಾವಾಗಲೂ ಇದೆ. ಬೆಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ತಂಪು ಕೂಡ, ಮತ್ತು ಮೆಮೊರಿ, ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಸಿಯಾಗಿ ರೊಟ್ಟಿ, ಚಪಾತಿ ಮತ್ತು ಚಟ್ನಿ ಮಾಡಿಕೊಂಡು ತಿಂದ್ಕೊಂಡು ಇವಾಗ ಲಾಲ್ಬಾಗ್ ಕಡೆ ಹೋಗಿರೋಂಥದ್ದು. ಈಗ ಲಾಲ್ಬಾಗ್ ಬಂದಾಯಿತು. ನಾನು ಶಾರ್ಟ್ಸೆಲ್ಲ ಹಾಕಿದ್ದೀನಿ. ಲಾಲ್ಬಾಗಲ್ಲಿ ಗಾಜಿನ ಮನೆಗೆ ಎಂಟ್ರೆನ್ಸ್ ಹೀಗಿರುತ್ತೆ ಯಾವಾಗಲೂ. ಅಲ್ಲಿ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡವರು ಈ ಲಾಲ್ಬಾಗ್ ಗಾಜಿನ ಮನೆ ಒಳಗಡೆ ಎಕ್ಸಿಬಿಷನ್ ನೋಡೋದಕ್ಕೆ ಹೋಗಬೇಕು. ಈ ವರ್ಷದ ಥೀಮ್ ಬಂದ್ಬಿಟ್ಟು ಅಂಬೇಡ್ಕರ್ ಅವರ ಆಧಾರಿತವಾಗಿ ಥೀಮ್ ಇತ್ತು. ಅಂಬೇಡ್ಕರ್ ಅವರ ಜೀವನ ಮತ್ತು ಅವರು ನಡೆದು ಬಂದಂಥ ಹಾದಿನ ಪ್ರತಿಯೊಂದನ್ನೇ ಬಿಂಬಿಸಲಾಗಿತ್ತು. ಹಾಗೆ ನಾವು ಕೂಡ ಹೋದ್ವಿ. ನೋಡಿ, ಹೂಗಳು, ನಾನಾ ಥರದ ಹೂಗಳು, ಇವೆಲ್ಲ ಕೆಲವೊಂದು ನಾವು ನೋಡಿರ್ತೀವಿ, ಕೆಲವೊಂದು ನಾವು ನೋಡಿರಲ್ಲ. ಅವರ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಆಧಾರಿತವಾಗಿರೋದ್ರಿಂದ ಶಾಲಾ ಮಕ್ಕಳು ತುಂಬ ಜನ ಬಂದಿದ್ದರು. ತುಂಬ ಕ್ರೌಡ್ ಕೂಡ ಇತ್ತು. ಹಾಗೆ ನೋಡಿ ಅಂಬೇಡ್ಕರ್ ಅವರ ಸ್ಟ್ಯಾಚು. ಹಾಗೆ ಇದು ಪಾರ್ಲಿಮೆಂಟ್ ಕೂಡ ಬರೀ ಹೂವಿನಿಂದನೇ ನಿರ್ಮಾಣ ಮಾಡಿದರು. ಇದು ನೋಡಿ ಪಾರ್ಲಿಮೆಂಟ್, ಮತ್ತು ಅದರ ಎದುರುಗಡೆ ಅಂಬೇಡ್ಕರ್ ಅವರು. ಹಾಗೆ ಅವರ ತಂದೆ ತಾಯಿ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ನಾವು ಬುಕ್ಸಲ್ಲಿ ಓದಿದ್ವಿ, ಬಟ್ ಬುಕ್ಸಲ್ಲಿ ಓದೋಕ್ಕಿಂತ ಮಕ್ಕಳಿಗೆಲ್ಲ ಈ ಥರ ಎಕ್ಸಿಬಿಷನ್ ಇದ್ದಾಗ ಕರ್ಕೊಂಡು ಬಂದರೆ ಇನ್ನೂ ಇನ್ಫಾರ್ಮೇಷನ್ ಮೈಂಡಿಗೆ ಹೋಗುತ್ತೆ. ಹಾಗೆ ಅವರ ಒಂದು ಶಾಲಾ ದಿನಗಳು, ರಾಜಕೀಯ ಬದುಕು, ಪ್ರತಿಯೊಂದನ್ನು ಬಿಂಬಿಸಲಾಗಿತ್ತು. ನೋಡಿ, ಇವನು ಸೇವಂತಿಗೆ, ಒಳ್ಳೊಳ್ಳೆ ಹೂಗಳು, ಗೌತಮ ಬುದ್ಧನ ನಿರ್ಮಾಣ. ಬಹಳಷ್ಟು ಕ್ರೌಡ್ ಇತ್ತು. ನೋಡಿ ಜನ, ನೋಡಿ ಎಷ್ಟೊಂದು ಜನ ಇನ್ನೂ ತುಂಬತಾನೇ ಇದ್ರು. ಇದು ಪಾರ್ಲಿಮೆಂಟ್ ಬರೀ ಹೂವಿನಿಂದನೇ ನಿರ್ಮಾಣ ಆಗಿರತಕ್ಕಂಥದ್ದು. ನಮಗೆ ಅಲ್ಲಿ ತುಂಬ ಖುಷಿ ಅನಿಸುತ್ತೆ. ಇನ್ನು ಗೊತ್ತಿರದೇ, ಅಂದರೆ ಬುಕ್ಕಲ್ಲಿ ಓದಿದ್ವಿ ನಾವೆಲ್ಲ ವಿಷಯಗಳನ್ನು. ಎದುರುಗಡೆ ನೋಡಿದಾಗ ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಅನಿಸುತ್ತೆ. ಸ್ವಲ್ಪ ಮೈಂಡಲ್ಲಿ ಉಳಿಯೋ ಚಾನ್ಸಸ್ ತುಂಬ ಇರುತ್ತೆ. ನಮಗೆ ತುಂಬ ಖುಷಿ ಆಗಿತ್ತು ಈ ಒಂದು ಕಾನ್ಸೆಪ್ಟು. ಅಷ್ಟೊಂದು ಜನ ಅಂದರೆ ಜನ, ಎಲ್ಲರೂ ಫೋಟೋ, ಸೆಲ್ಫಿ ಅದರಲ್ಲೇ ಮುಳುಗಿಬಿಟ್ಟಿದ್ರು. ಆವಾಗ ಬರ್ತಿದ್ವಲ್ಲ ನಮ್ಮ ಕಡೆ, ನಾವು ಕೂಡ ತುಂಬ ಫೋಟೋಸು, ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ನಾನು. ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಗೆ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ತಾಯಿ. ಇದೆಲ್ಲ ನೋಡಿದಾಗ ಸ್ವಲ್ಪ ಮೈಂಡಲ್ಲಿ ಜಾಸ್ತಿನೇ ಉಳಿಯುತ್ತೆ ಅಂತ ಅನ್ಬೋದು. ತುಂಬ ಖುಷಿ ಆಯಿತು ಈ ಒಂದು ಕಾನ್ಸೆಪ್ಟ್. ನೋಡಿ ಎಷ್ಟು ಅದ್ಭುತವಾಗಿದೆ. ಮತ್ತು ಅವರು
ಶಾಲಾ ದಿನಗಳಿಂದ ಬಾಲ್ಯದ ಜೀವನ ಹಾಗೆ ರಾಜಕೀಯದ ಬದುಕು ಅವರ ಸಾಧನೆಗಳು ಪ್ರತಿಯೊಂದನ್ನು ಬಿಂಬಿಸಲಾಗಿತ್ತು ನೋಡಿ. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ನೋಡ್ತಾ ಇದ್ರು, ಎಲ್ಲರೂ ಖುಷಿ ಪಡ್ತಾ ಇದ್ರು. ಹಾಗೆ ಅವರ ಒಂದು ವೈಫ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪತ್ನಿ ಇದು ನೋಡಿ ಉಲ್ಲಾಸ್. ಹಾಗೆ ಆಣೆಕಟ್ಟು, ಹಿರಾಕುಡ್ ಅಣೆಕಟ್ಟು ಅದು. ಹಾಗೆ ಡಾಕ್ಟರ್ B.R. ಅಂಬೇಡ್ಕರ್ ಜ್ಞಾನ ವೃಕ್ಷ, ಇದು ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ಅವರ ಜ್ಞಾನ ವೃಕ್ಷ ಒಳ್ಳೆಯ ಮಾಹಿತಿಗಳು ನೋಡಿ, ತುಂಬ ಖುಷಿ ಆಯಿತು. ಇವೆಲ್ಲ ಇನ್ಫಾರ್ಮೇಷನ್ ಜಾಸ್ತಿನೇ ಇತ್ತು. ಹಾಗೆ ಇಂಡಿಪೆಂಡೆನ್ಸ್ ಡೇಗೆ ಇದು ಫ್ಲವರ್ ಶೋ ಇರೋದ್ರಿಂದ ಇಲ್ಲಿ ಈ ರೀತಿಯಾಗಿ ಮಾಡಿದರು. ಏನು ಸೆಲ್ಫಿ ಅಂತ ಹೇಳಿದ್ರೆ ಜನ ಕ್ರೇಜ್. ಹಾಗೆ ಎಲ್ಲ ನೋಡಿಕೊಂಡು ನಾವು ಹೊರಗೆ ಬರೋದ್ರೊಳಗೆ 6 ಆಗಿತ್ತು. ಇನ್ನೂ ಪಾರ್ಕ್ ಸುತ್ತರಿಬೇಕಿತ್ತು. ಹಾಗಾಗಿ ಬೇಗನೆ ಹೊರಗಡೆ ಬಂದ್ವಿ ನಾವು ಗಾಜಿನ ಮನೆಯಿಂದ. ಈ ಕಡೆ ಎಲ್ಲ ನೋಡಿಕೊಂಡು ಹೊರಗಡೆ ಬಂದಾಯಿತು. ನೋಡಿ ಎಷ್ಟೊಂದು ಜನ ನೋಡಿ, ತುಂಬ ಜನ. ಹೊರಗಡೆ ಬಂದರೆ ಈ ಒಂದು ಮಾಹಿತಿಯನ್ನು ನೋಡಿಕೊಂಡು ಹೊರಗಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ನೋಡೇ ಇರಲಿಲ್ಲ ನಾವು, ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಹೊರಗಡೆ ಬಂದರೆ ಈ ರೀತಿ ಸ್ವದೇಶಿ ವಸ್ತುಗಳ ಮಾರಾಟ ಇರುತ್ತೆ. ಹಾಗೆ ನೋಡಿ ಎಲ್ಲ 50 ರೂಪಾಯಿ ಪ್ರತಿಯೊಂದು. ಇದು ಸ್ಯಾಂಡಲ್ ಸೋಪು ಪ್ರತಿಯೊಂದು ಇವು ಮಾರಾಟಕ್ಕಿದ್ವು. ತಗೊಳ್ಳೋರು ತಗೊಳ್ತಾ ಇರ್ತಾರೆ. ನಾವಂತೂ ಏನೂ ತಗೊಳ್ಳಿಲ್ಲ, ನಾವು ನೋಡಿಕೊಂಡು ಹಾಗೆ ನೋಡಿ ಅಲ್ಲೇ ಎಲ್ಲರೂ ಎಲ್ಲ ನೋಡ್ಕೊಂಡು ಆದಮೇಲೆ ಇಲ್ಲಿ ವಿಶ್ರಾಂತಿ ತಗೊಳ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ಏನಾದರೂ ತಿಂದ್ಕೊಂಡು ಬರ್ತಾರೆ. ನಾವು ಕೂಡ ತುಂಬ ತಿಂದ್ವಿ, ಅಂದರೆ ಚಿಕ್ಕ ಪುಟ್ಟ ಐಟಮ್ಮು. ಅಲ್ಲಿ ಕುತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ನಾನು ನನ್ನ ಫ್ರೆಂಡು ರಿಹಾನ ಈ ಒಂದು ಡೇ ತುಂಬ ಖುಷಿ ಆಯಿತು ನಮಗೆ. ಅಲ್ಲಿ ಮೇಲೆ ಕಲ್ಲು ಮೇಲೆ ಬೆಟ್ಟದ ಮೇಲೆ ಎಲ್ಲರೂ ಕೂತಿದ್ರು, ನಾವು ಕೂಡ ಕೂತ್ಕೊಂಡು ರೆಸ್ಟ್ ತೊಗೊಂಡು ಹೊರಟ್ವಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.